ರೊಚ್ಚಿಗೆದ್ದ ಅಶ್ವಿನಿ ಗೌಡ, ರೊಚ್ಚಿಗೆದ್ದ ಕಾವ್ಯ. ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಜಟಾಪಟಿ ಸರಿಯಾಗಿರ್ತಕ್ಕಂಥ ಫೈಟ್ ಅಲ್ಲ, ಬಿಗ್ ಫೈಟ್. ಹೌದು, ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪ ಅಂತಂದ್ರೆ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಸರಿಯಾಗಿ ಜಗಳ ಆಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಜಗಳ ಅಂತಂದ್ರೆ ಮರ್ಯಾದೆ ಬೇಕು, ನನಗೆ ರೆಸ್ಪೆಕ್ಟ್ ಬೇಕು ಅಂತ ಹೇಳ್ತಿದ್ದಂಥ ಅಶ್ವಿನಿ ಗೌಡ ಅವರು ಕಾವ್ಯ ಕಡೆಯಿಂದ ಮರ್ಯಾದೆ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ಬರ ಜಗಳದಲ್ಲಿ ಗೆದ್ದೋರು ಯಾರು, ಬಿದ್ದೋರು ಯಾರು, ಸೋತೋರು ಯಾರು? ಬನ್ನಿ ಇವತ್ತಿನ ಮೊದಲನೇ ಪ್ರಮೋ ನೋಡಿಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡೋಣ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ. ಕೆಟ್ಟ ಬುದ್ಧಿ ಅಂದ್ರೆ ಸೈನಾ ನನ್ನ ಮೇಲೆ ಹೇಳ್ಬೇಕು ತಾನೆ, ನ್ಯಾಯವಾಗಿ ಆಡೋದೇ ಇಲ್ಲ ಅಮ್ಮ. ಓಕೆ, ಈ ಒಂದು ಪ್ರಮೋದಲ್ಲಿ ಮೊದಲನೇದಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಟಾಸ್ಕ್ ನಡೀತಾ ಇದೆ. ಆ ಒಂದು ಟಾಸ್ಕ್ ಅಲ್ಲಿ ಹೋಲ್ಡ್ ಮಾಡುವಂಥದ್ದು ಫಿಸಿಕಲ್ ಟಾಸ್ಕ್. ಇದು ಫಿಸಿಕಲ್ ಆಗಿ ಹೋಲ್ಡ್ ಮಾಡಬೇಕಾಗುತ್ತೆ. ಒಬ್ರು ಅಟ್ಯಾಕರ್ ಇರ್ತಾರೆ, ಇನ್ನೊಬ್ರು ಇನ್ನೊಬ್ಬ ಕಂಟೆಸ್ಟೆಂಟ್ನ ಅಟ್ಯಾಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಆಟದಲ್ಲಿ ಕಾವ್ಯ ಅವ್ರನ್ನ ಕೆಡುಕೊಂಡು ಮೇಲ್ಗಡೆ ಮಲ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು. ಸೊ ಹೋಲ್ಡ್ ಮಾಡುವಂಥದ್ದು ಓಕೆ, ಆಟ ಥರ ಒಪ್ಕೋತೀನಿ. ಬಟ್ ಈ ಒಂದು ಆಟ ಮುಗಿದ್ಮೇಲೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಕ್ಯಾಪ್ಟನ್ ಆಗಿರ್ತಕ್ಕಂಥ ರಾಶಿಕಾ ಅವ್ರ ಹತ್ರ ಹೋಗ್ಬಿಟ್ಟು ಕಾವ್ಯ ಒಂದು ಕಂಪ್ಲೇಂಟ್ ಮಾಡ್ತಿರ್ತಕ್ಕಂಥದ್ದು. ಸೊ ಆದ್ಮೇಲೆ ಹೇಳ್ಬೇಕಲ್ವಾ ಅಂತಂದೇಳಿ. ಸೊ ಇದು ಎಲ್ಲೋ ಒಂದು ಕಡೆ ರಾಶಿಕಾದ್ದು ಕೂಡ ತಪ್ಪಾಗಿರ್ಬೋದಾ, ಕಾವ್ಯನ ಹೋಲ್ಡ್ ಮಾಡಿದ್ದಾರೆ ಅಂತಂದೇಳಿ ರಾಶಿಕಾ ಸೈಲೆಂಟ್ ಆಗಿದ್ದು ಈ ಒಂದು ಜಗಳಕ್ಕೆ ಎಲ್ಲೋ ಒಂದು ಕಡೆ ಹಚ್ಕೊಡೋಂಥ ಒಂದು ಕೆಲಸ ಮಾಡಿರ್ಬೋದಾ ಅಂತ. ಯಾಕೆಂದ್ರೆ ರಾಶಿಕಾ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರಿಗೆ ಫೇವರಿಸಮ್, ಕಾವ್ಯ ಕಂಡ್ರೆ ಆಗೋದಿಲ್ಲ, ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಆಟದಿಂದ ಪ್ರಾಬ್ಲಮ್ ಆಗಿದೆ ಅಂದರೆ ಬಹುಶಃ ಅದೆಲ್ಲೋ ಒಂದು ಕಡೆ ಕ್ಯಾಪ್ಟನ್ ಮಾಡಿದಂಥ ಮಿಸ್ಟೇಕ್ ಕೂಡ ಆಗಿರುತ್ತೆ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಕ್ಯಾಪ್ಟನ್ ಮಾಡಿದಂಥ ಮಿಸ್ಟೇಕಿಂದ ಏನಾದರೂ ಈ ಒಂದು ಜಗಳ ಶುರುವಾಗುತ್ತಾ ಗೊತ್ತಿಲ್ಲ. ಸೊ ಇಲ್ಲಿ ಈ ಒಂದು ಜಗಳದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ, ಅಥವಾ ಒಂದು ಸರಿಯಾಗಿರ್ತಕ್ಕಂಥ ಒಂದು ಟಗಫ್ ಆಗಿದೆ. ನೆಕ್ಸ್ಟ್ ಲೆವೆಲ್ಗೆ ಈಗ ಜಗಳ ರೈಸ್ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ. ಯೂಸ್ ಮಾಡೋ ವರ್ಡ್ಸ್ ನ ಸರಿಯಾಗಿ ಯೂಸ್ ಮಾಡಿ. ಹೋಗಮ್ಮ ಸುಮ್ಮನೆ. ನ್ಯಾಯವಾಗಿ ಆಡದೇ ಇಲ್ಲ ಅಮ್ಮ ಅಂತಂದೇಳಿ ಕಾವ್ಯ ಒಂದು ಮಾತು ಹೇಳ್ತಾರೆ. ನೆಕ್ಸ್ಟ್ ಮರ್ಯಾದೆ ಕೊಡುವಂಥ ವಿಚಾರ, ರೆಸ್ಪೆಕ್ಟ್ ಅನ್ನೋ ಒಂದು ವಿಚಾರ ಬರುತ್ತೆ, ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ಈಗಲ್ಲ ಈ ಒಂದು ಸೀಸನ್ ಶುರುವಾದಾಗಿಂದನೂ ಕೂಡ ಆ ಅಮ್ಮ ಅನ್ನೋ ಒಂದು ಮಾತು ಕೇಳಿದ್ರೆ ಅಶ್ವಿನಿ ಗೌಡ ಅವರಿಗೆ ಉರಿಯುತ್ತೆ. ರೆಸ್ಪೆಕ್ಟ್ ಅನ್ನೋ ಒಂದು ಪದ ಇಲ್ಲಿಂದ ಬರುತ್ತೆ. ಈ ಒಂದು ಮಾತನ್ನು ಆಲ್ರೆಡಿ ಮುಂಚೆ ಸುಧೀರ್ ಅವರು ಕೂಡ ಅಂದ್ಬಿಟ್ಟು ಅನ್ನಿಸ್ಕೊಂಡು ಹೋಗಿದ್ರು. ಅದನ್ನೇ ದೊಡ್ಡ ರಬ್ಬರ್ ಥರ ಎಳೆದು ಅದನ್ನು ಉದ್ದಕ್ಕೆ ಅದೇ ಒಂದು ದೊಡ್ಡ ತಪ್ಪೇನೋ ಅನ್ನೋ ರೀತಿ ಅದನ್ನು ದೊಡ್ಡದಾಗಿ ಮಾಡಿದ್ರು ಅಶ್ವಿನಿ ಗೌಡ ಅವರು. ಈಗ ಅದೇ ಕೆಲಸ ಕಾವ್ಯ ಅವ್ರು ಮಾಡಿದ್ದಾರೆ ಅಂತಂದೇಳಿ ವಾರದ ಕೊನೆಯಲ್ಲಿ ಸುದೀಪ್ ಸರ್ ಹತ್ರ ಇವರು ಕಣ್ಣೀರು ಹಾಕೊಂಡು ಇದನ್ನು ಕಂಪ್ಲೇಂಟ್ ಮಾಡ್ತಾರೆ. ಇದಂತೂ ಕಟ್ಟಿಟ್ಟು ಬುತ್ತಿ. ಇದಾದ್ಮೇಲೆ ನೆಕ್ಸ್ಟು ಆ ಒಂದು ಏರಿಯಾ ಏನಿತ್ತು, ಆ ಗ್ರೌಂಡಿಂದ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಮ್ಮೋ ಅನ್ಕೊಂಡು ಕಾವ್ಯ ಹೋಗ್ತಿರ್ತಕ್ಕಂಥದ್ದು. ಆಗ ಅಲ್ಲಿ ಶುರುವಾಗುತ್ತೆ, ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳು ಅಂತಂದೇಳಿ. ಯಾವಳಿಗೆ ಹೇಳ್ತಿದ್ಯಾ ಅಮ್ಮ ಅಂತಂದೇಳಿ, ಅಮ್ಮ ಅಂತಂದೇಳಿ ಯಾರಿಗೆ ಹೇಳ್ತಾ ಇದೆಯಾ ಅಂತಂದೇಳಿ. ಸೊ ಇಲ್ಲಿಂದ ಶುರುವಾಗಿದೆ ಜಗಳ. ಸೊ ಅಶ್ವಿನಿ ಗೌಡ ಅವರು 2.0 ಅದೇನೋ ಬದಲಾಗ್ಬಿಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಏನೋ ಹೇಳ್ತಾ ಇದ್ರಲ್ಲ, ಇದೆ ಅದು ಬದಲಾಗೋಂಥ ಜಾತಿ ಅಲ್ವೇ ಅಲ್ಲ, ಅದು ಬದಲಾಗಲ್ಲ. ಯಾವ ಟೈಮಲ್ಲಿ ಟ್ರಿಗರ್ ಮಾಡಬೇಕು ಆ ಟೈಮಲ್ಲಿ ಟ್ರಿಗರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಒಳಗಡೆ ಇರ್ತಕ್ಕಂಥ ಅಶ್ವಿನಿ ಗೌಡ ಅವರು ಆಚೆ ಬರ್ತಾರೆ. ಯಾಕಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅಷ್ಟೇ. ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಓಕೆ, ಇಲ್ಲಿ ಇನ್ನೊಂದನ್ನು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಹಾಗೆ ಚೇಂಜ್ ಆಗುವಂಥ ವ್ಯಕ್ತಿ ನಾನು ಅಲ್ವೇ ಅಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತಂದೇಳಿ. ಅದೇ ಒಂದು ಮಾತನ್ನ ಆವಾಗಲೇ ನಾನು ಹೇಳ್ಬಾರ್ದು ಅಂದ್ಕೊಂಡು ಸೈಲೆಂಟ್ ಮಾಡ್ಕೊಂಡೆ. ಬಟ್ ಕಾವ್ಯ ಅವರ ಬಾಯಲ್ಲಿ ಆ ಒಂದು ಮಾತು ಬಂದಿದೆ. ಸೊ ಹಾಗಾಗಿ ನಾನು ಅದನ್ನು ಹೇಳ್ತೀನಿ, ಅಶ್ವಿನಿ ಗೌಡ ಅವರು ಯಾವತ್ತಿದ್ರು ಕೂಡ ಬದಲಾಗಲ್ಲ. ನಾಯಿ ಬಾಲ ಯಾವತ್ತಿದ್ರು ಕೂಡ ಡೊಂಕೆ. ಅದು 2.0 ವರ್ಷನ್ನು, ಅದು ಬದಲಾಗ್ತಾರೆ ಹಾಗೆ ಹೀಗೆ. ಸೆಕೆಂಡ್ ವರ್ಷನ್ನು ಇನ್ನು ಮುಂದೆ ಶಾಂತಿಯಾಗಿರ್ತಾರೆ. ಅಷ್ಟೆ. ಅವ್ರು ಯಾವತ್ತೂ ಕೂಡ ಹಂಗೆ ಇರ್ತಾರೆ, ಹಂಗಿದ್ರೇ ಚಂದ. ಹಂಗೇನದು ಅದನ್ನು ಬಿಟ್ಟು ಏನಾದರೂ ಅವ್ರು ಸೈಲೆಂಟ್ ಆಗ್ತಾರೆ ಅಂತಂದರೆ, ಒಳ್ಳೆಯವರಾಗಿ ಇರ್ತಾರೆ ಅಂದರೆ ಆ ಒಳ್ಳೆತನಕ್ಕೆ ಬಿಗ್ ಬಾಸ್ ಮನೇಲಿ ಜಾಗ ಇಲ್ಲ. ಸೊ ಇಮಿಡಿಯೇಟ್ಲಿ ಬಂದ್ಬಿಡಿ ನೀವು ಆಚೆ. ನೀವು ನಿಮ್ಮ ಕ್ಯಾರೆಕ್ಟರ್ ಏನಿದೆ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ನೋಡ್ಬಿಟ್ಟೆ ನಾವು ಒಳಗಡೆ ಬಿಟ್ಟಿರೋದು. ಅದನ್ನೇ ಮರ್ತುಬಿಟ್ಟು ಅದನ್ನೇ ಚೇಂಜ್ ಮಾಡ್ಕೊಂಡು ನೀವು ಒಳಗಡೆ ಇರ್ತೀರಾ ಅಂದರೆ ನಾವು ನಿಮ್ಮನಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ದಯವಿಟ್ಟು ಆಚೆ ಬಂದ್ಬಿಡಿ ಅಂತ ಬಿಗ್ ಬಾಸ್ ಆದೇಶ ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಬದಲಾಗಬಾರ್ದು ಅಷ್ಟೇ. ಸೊ ಅದನ್ನೇ ಕಾವ್ಯ ಅವ್ರು ಹೇಳ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಇದಾದ್ಮೇಲೆ ಯಾರು ಸೈಲೆಂಟ್ ಆದ್ರು, ಯಾರು ವೈಲೆಂಟ್ ಆದ್ರು, ಬನ್ನಿ ನೋಡೋಣ. ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರು ಮೋಸ ಮಾಡಿರೋದು ನೋಡ್ತಾಳೆ ಇವಳು. ನೀನೇನ್ ತುಂಬಾ ಸಾಚಾತರ ಆಟ ಆಡಿದ್ದು. ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂತ ಹೇಳ್ತಾಳೆ, ಯಾರಿಗೆ ಮೋಸ ಮಾಡಿದ್ರು ನೋಡಿದಾಳೆ ಇವಳು. ನೀನೇನ್ ದೊಡ್ಡ ಸಾಚನ ಅಂತಂದು ಹೇಳಿ ಕಾವ್ಯಂಗೆ ಅಶ್ವಿನಿ ಗೌಡರು ಹೇಳ್ತಿರ್ತಕ್ಕಂಥದ್ದು. ಬಹುಶಃ ಯಾರು ಗೊತ್ತು, ಯಾರಿಗಾದ್ರೂ ಮೋಸ ಮಾಡಿರೋದನ್ನ ನೋಡಿರ್ಬೋದೇನೋ, ನಮ್ಗಂತೂ ಗೊತ್ತಿಲ್ಲಪ್ಪ. ಅಶ್ವಿನಿ ಗೌಡ ಅವ್ರಿಗೆ ಯಾರಿಗಾದ್ರೂ ಮೋಸ ಮಾಡಿದಾರಾ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ದಾರೆ ಕಮೆಂಟ್ ಅಂತ ತಿಳಿಸಿ. ಬಿಗ್ ಬಾಸ್ ಮನೇಲಿ ಯಾರಿಗಾದ್ರೂ ಮೋಸ ಮಾಡಿದಾರಾ ಅದು ಗೊತ್ತಿಲ್ಲ, ಬಟ್ ಮೋಸ ಮಾಡ್ತಾರಲ್ಲ ಗೊತ್ತಿಲ್ಲ. ನನಗಂತೂ ಒಂದು ಪಕ್ಕ ಗೊತ್ತಿದೆ, ಏನಪ್ಪ ಅಂತಂದರೆ ಹಿಂಗಿದ್ದಿದ್ದ ದೋಸೆ ನಿಂಗೆ ತಿರುವಾಗ್ತಾರೆ ಅಷ್ಟೇ. ಅದಂತೂ ಪಕ್ಕ ಮಾಡ್ತಾರೆ. ಅದು ಮ್ಯಾಟರ್ ಹೆಂಗಿರುತ್ತೆ ಅಂತಂದರೆ, ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇರುತ್ತೆ, ಅದನ್ನು ಬಾಂಗ್ಲಾದೇಶದ ಕಡೆ ತಿರುಗಿಸ್ಬಿಡ್ತಾರೆ. ಆ ಕೆಲಸ ಅಂತೂ
ಟು ಬಿ ಆನೆಸ್ಟ್ ಮಾಡ್ತಾರೆ, ಅದನ್ನು ನೀವು ಕೂಡ ಒಪ್ಕೊಂತೀರ ಅನ್ಕೊಂತೀನಿ. ಓಕೆ, ಈ ಕೆಲಸ ಕರೆಕ್ಟಾಗಿ ಮಾಡ್ತಾರೆ. ಆಮೇಲೆ ಯಾವುದಾದ್ರೂ ಜಗಳ ನಡೀತಾ ಇತ್ತು ಅಂದರೆ ಅದು ಇನ್ನೇನು ತಣ್ಣಗಾಗ್ತಾ ಇದೆ ಅನ್ನೋ ಟೈಮಲ್ಲಿ ನಿಧಾನಕ್ಕೆ ಹೋಗ್ಬಿಟ್ಟು ಅದಕ್ಕೆ ತುಪ್ಪ ಸರಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಐ ಮಾಡ್ತಾರೆ. ಫೋಟೇಜ್ ಸಿಗೋಂಥ ಜಾಗದಲ್ಲಿ ಫೋಟೇಜ್ ತಗೋತಾರೆ. ಓಕೆ, ಇದಂತೂ ಮಾಡೇ ಮಾಡ್ತಾರೆ. ಎಲ್ಲೂ ಕೂಡ ಏನು ಕಂಟೆಂಟ್ ಇಲ್ಲ, ನನ್ನ ಹೆಸರು ಹೈಲೈಟ್ ಆಗ್ತಾ ಇಲ್ಲ ಅಂದಾಗ ಇವರೇ ಇಮಿಡಿಯೇಟಾಗಿ ಒಂದು ಕಾಲು ಕೆರ್ಕೊಂಡು ಜಗಳ ಶುರು ಮಾಡಿ ಯಾವ ಒಂದು ಟಾಪಿಕ್ ಸಿಗಲಿಲ್ಲ ಅಂದರೂ ಕೂಡ ರೆಸ್ಪೆಕ್ಟ್ ಅನ್ನೋ ಒಂದು ವರ್ಡ್ ಇಟ್ಕೊಂಡು ಶುರು ಮಾಡ್ತಾರೆ. ಓಕೆ, ಇದಂತೂ ನಾವು ನೋಡಿರ್ತೀವಿ. ಬಟ್ ಮೋಸ ಮಾಡ್ತಾರೆ ಅದಂತೂ ನನಗೆ ಗೊತ್ತಿಲ್ಲ. ಮೇ ಬಿ ಕಾವ್ಯ ಎಲ್ಲಾದರೂ ನೋಡಿರ್ಬೋದೇನೋ ಮೋಸ ಮಾಡೋದು. ಹಾಗೆ ಅಶ್ವಿನಿ ಗೌಡ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನೀನು ಏನು ದೊಡ್ಡ ಸಾಚ ಅಲ್ಲ ಅಂತಂದೇಳಿ. ಹಾಗಾದರೆ ಕಾವ್ಯ ಯಾರಿಗೆ ಮೋಸ ಮಾಡಿದ್ಲು, ಏನು ಮಾಡಿದ್ಲು ಗೊತ್ತಿಲ್ಲ. ಅದನ್ನು ಅಶ್ವಿನಿ ಗೌಡ ಅವರೇ ಹೇಳಬೇಕು. ಇವರಿಬ್ಬರು ಕೂಡ ಆಡ್ಬಿಡ್ತಾರೆ ಈಗ ಮಾತು. ವಾರದ ಕೊನೆಯಲ್ಲಿ ಸುದೀಪ್ ಸರ್ ಎದುರುಗಡೆ ತಗಲಾಕೋತಾರೆ, ಸರಿಯಾಗಿ ತಗಲಾಕೋತಾರೆ. ಬರ್ತಾ ಬರ್ತಾ ಸುದೀಪ್ ಸರ್ ಈಗ ಯಾರ ಮುಖಾನೂ ನೋಡ್ತಾ ಇಲ್ಲ, ಯಾರು ಸಿಗ್ತಾರೆ ಅವರಿಗೆ ಸರಿಯಾಗಿ ರುಬ್ತಾನೆ ಇದ್ದಾರೆ, ಅದು ಸೈಲೆಂಟಾಗಿ ರುಬ್ತಾ ಇದ್ದಾರೆ. ಸೊ ಕೊನೆಗೆ ಬರ್ತಾ ಒಳ್ಳೆಯವರಾಗಿ ಅಂತ ಹೇಳಿದ್ರೆ ಇಲ್ಲ ನಾವು ಸಗಣಿ ಹೇಲು ತಿಂದ್ಬಿಟ್ಟು ನಾವಿನ್ನು ಸ್ವಲ್ಪ ಕೆಟ್ಟವ್ರಾಗ್ತೀವಿ ಅನ್ನೋ ಒಂದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ, ಕೊನೆಯದಾಗಿ ಮರ್ಯಾದೆ ಉಳಿಸ್ಕೊಂಡವ್ರು ಯಾರು, ಕಳ್ಕೊಂಡವ್ರು ಯಾರು. ಬಾ ಓಕೆ, ಕೊನೆಯದಾಗಿ ಜಸ್ಟ್ ಗೆಟ್ ಲಾಸ್ಟ್ ಅಂತಂದೇಳಿ ಕಾವ್ಯ ಹೇಳಿರ್ತಕ್ಕಂಥದ್ದು. ನಾನು ಈ ಒಂದು ವಿಡಿಯೋ ನೋಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಮಾಡಿಕೊಂಡೆ, ಎಷ್ಟು ದೊಡ್ಡ ಹೆಸರಿದ್ರೇನು, ಎಷ್ಟು ದೊಡ್ಡ ಹೆಸರು ಮಾಡ್ಕೊಂಡು ಬಂದಿದ್ರೇನು, ಬಿಗ್ ಬಾಸ್ ಮನೆಗೆ ಬಂದಮೇಲೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿರಬೇಕು, ಸ್ವಲ್ಪ ತಾಳ್ಮೆ ಅನ್ನೋದಿರಬೇಕು. ಯಾಕೆಂದರೆ ನಾವು ದೊಡ್ಡವರು, ನಾವೇ ಶ್ರೇಷ್ಠರು, ನಾವೇ ಸರ್ವಶ್ರೇಷ್ಠರು ಅಂತಂದೇಳಿ ನಾವು ಮಾತಾಡಿದ ಮಾತನ್ನು ಎಲ್ಲರೂ ಕೇಳ್ತಾರೆ, ನಾವು ಬೈಸ್ಕೋತಾರೆ ಅಂತಂದೇಳಿ ಮಾತನ್ನು ತೋರಿಸ್ತಾ ಹೋದರೆ ಆಪೋಸಿಟಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ ಅವರೂ ಕೂಡ ಹೆಸರು ಮಾಡೋದಕ್ಕೆ, ಅವರೂ ಕೂಡ ಫೋಟೇಜ್ ತೊಗೊಳೋದಕ್ಕೆ ಅವರು ಕೂಡ ಮಾತಾಡ್ತಾರೆ, ನಮ್ಮ ಮರ್ಯಾದೆ ತೆಗಿತಾರೆ. ಸೊ ಇದನ್ನು ಇನ್ನೂ ಕೂಡ ಅಶ್ವಿನಿ ಅವರು ಅರ್ಥ ಮಾಡ್ಕೊತಾ ಇಲ್ಲ. ರೆಸ್ಪೆಕ್ಟ್ ಅನ್ನೋ ವಿಚಾರ ಬೇರೆಯವ್ರಿಗಷ್ಟೇ ಸೀಮಿತ ಅಲ್ಲ, ನಮಗೂ ಕೂಡ ಸೀಮಿತ. ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳುವಂಥ ಹಕ್ಕು ಯಾವಾಗಿರುತ್ತೆ ಅಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ. ಅದನ್ನು ಹೊರತುಪಡಿಸಿ ಇವರೇ ಬೇರೆಯವ್ರಿಗೆ ಮರ್ಯಾದೆ ಕೊಡಲ್ಲ. ಆದರೂ ಕೂಡ ನಮಗೆ ಮರ್ಯಾದೆ ಕೊಡಿ, ಮರ್ಯಾದೆ ಕೊಟ್ಟು ಮಾತಾಡು, ಯಾವಳಿಗೆ ಹೇಳ್ತಾ ಇದೆಯಾ, ಅವರಮ್ಮ ಇವರಮ್ಮ ನಿಮ್ಮಮ್ಮಂಗೆ ಹೇಳ್ಕೊ ಹಂಗೆ ಅಂತಂದರೆ ಕೇಳಲ್ಲ. ವಾರ ಈ ರೀತಿ ಮಾಡಿಬಿಟ್ಟು ದೊಡ್ಡವರು ಅನ್ಸ್ಕೊಂಡವರು ಚಿಕ್ಕ ಮಕ್ಕಳಿಗಿಂತ ಕಡೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ರು. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರೊಮೋದ ರಿವ್ಯೂ ಆಗಿತ್ತು. ಈ ಒಂದು ಪ್ರೊಮೋ ರಿವ್ಯೂ ನೋಡಿದ್ಮೇಲೆ ನಿಮಗೆ ಅನಿಸ್ತಾ ಇದೆ ಅಂತ ನಾನು ಕೇಳಲ್ಲ, ಒಂದು ಕೇಳ್ತೀನಿ, ಈ ಇಬ್ಬರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ? ಕಾವ್ಯ ವರ್ಸಸ್ ಅಶ್ವಿನಿ ಗೌಡ, ಇವರಿಬ್ಬರಲ್ಲಿ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ ಯಾರು, ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಯಾರಾದರೂ ನನ್ನೊಂದು ವಿಡಿಯೋ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನನ್ನೊಂದು ಪೇಜ್ RVK ಸ್ಟುಡಿಯೋಸ್ ಫಾಲೋ ಮಾಡ್ಕೊಳ್ಳಿ, ನನ್ನ ಪೇಜ್ಗೆ ಜಾಯ್ನ್ ಆಗಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.